ರಾಜ್ಯದಲ್ಲಿ ಪಿಎಫ್ಐ ನಿಷೇಧಿಸಿದ್ರು ಅದರ ಚಟುವಟಿಕೆಗಳು ನಿಂತಿಲ್ಲ. ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಪಿಎಫ್ಐ ನಿಷೇಧ ಆದ್ರೂ ಅದರ ಚಟುವಟಿಕೆಗಳು ನಿಂತೇ ಇಲ್ಲ. ಇನ್ನು ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಗಂಭೀರ ಆರೋಪ ಇದು. ಶಿವಮೊಗ್ಗದಲ್ಲಿ ಅನೇಕ ಹಿಂದೂ ಮುಖಂಡರ ಹತ್ಯೆ ಆಗಿದೆ. ಸಂಕೇತ್ ಸಾವು ಪ್ರಕರಣ ಎನ್ಐಎ ತನಿಖೆ ನಡೆಸಬೇಕಿದೆ. ಶಿವಮೊಗ್ಗ ಜಿಲ್ಲೆಯನ್ನ ಬಹಳ ಹಗುರವಾಗಿ ತೆಗೆದುಕೊಳ್ಳಬೇಡಿ. ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಗಂಭೀರ ಆರೋಪವನ್ನ ಮಾಡಿರುವಂತದ್ದು. ಶಿವಮೊಗ್ಗದಲ್ಲಿ ಅನೇಕ ಹಿಂದೂ ಮುಖಂಡರ ಹತ್ಯೆ ಆಗಿದೆ. ಸಂಕೇತ್ ಸಾವು ಪ್ರಕರಣ ಏನಿದೆ ಅದು ಎನ್ಐಎ ತನಿಖೆ ನಡೆಸಬೇಕಿದೆ. ಶಿವಮೊಗ್ಗ ಜಿಲ್ಲೆಯನ್ನ ಬಹಳ ಹಗುರವಾಗಿ ತೆಗೆದುಕೊಳ್ಳಬೇಡಿ. ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಶಾಸಕ ಚನ್ನಬಸಪ್ಪ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಿಎಫ್ಐ ನಿಷೇಧ ಆದ್ರೂ ಸಹಿತ ಅದರ ಚಟುವಟಿಕೆಗಳು ಇನ್ನೂ ನಿಂತಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಶಿವಮೊಗ್ಗ ಜಿಲ್ಲೆಯನ್ನ ಬಹಳ ಹಗುರವಾಗಿ ತೆಗೆದುಕೊಳ್ಬೇಡಿ ಅಂತ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಶಾಸಕ ಚನ್ನಬಸಪ್ಪ ಎಚ್ಚರಿಕೆ. ರಾತ್ರಿ ಆಸ್ಪತ್ರೆಗೆ ಬಂದೆ. ಇದ್ದಕ್ಕಿದ್ದಾಗ ಒಬ್ಬ ನಮ್ಮ ಸ್ನೇಹಿತರು ಬಂದು ಕಿವಿಲಿ ಹೇಳಿದ್ರು, ಹೆಸರು ಹೇಳ್ಬೇಡಿ ಸರ್. ಯಾಕೆ ಕೇಳಿದಲ್ಲ, ಅವನು ಬಾಲಕ ಅಪ್ರಾಪ್ತ, ಅವನು ಆ ಹೆಸರು ಹೇಳೋದು ನಮಗೆ ಅಫೆನ್ಸ್ ಆಗ್ಬಿಡುತ್ತೆ. ಅಲ್ರಿ ಮರ್ಡರ್ ಆಗಿದ್ದಾನೆ, ಅವನು ಮರ್ಡರ್ ಮಾಡಿರೋನು ಅಪ್ರಾಪ್ತನು ಮರ್ಡರ್ ಮಾಡಿದ್ದಾನೆ ಅಂತ ಹೇಳೋದು ತಪ್ಪ ಈ ದೇಶದಲ್ಲಿ. ಇದರಿಂದ ಹೊರಗೆ ಬರ್ಬೇಕಾಗತ್ತೆ ನಾವು. ಹಾಗಾಗಿ ನಾವು ಅದನ್ನು ಓಪನ್ ಆಗಿ ಹೇಳಿದ್ದೇವೆ, ಅದನ್ನ ಏನ್ ಬೇಕಾದ್ರೂ ಫೇಸ್ ಮಾಡೋಣ ಅಂತ ಹೇಳಿ. ಮೊನ್ನೆನೇ ಅದ್ರ ಬಗ್ಗೆ ಚರ್ಚೆ ಶುರು ಮಾಡಿದ್ದೇವೆ. ಸುಪ್ರೀಂ ಕೋರ್ಟ್ ಆದೇಶಗಳು ಮಾಡಿದೆ. ಹೊಸ ಕಾನೂನುಗಳಿದೆಯಲ್ಲ, ಹೊಸ ಕಾನೂನುಗಳಿಗೆ ತಕ್ಕಂತೆ ಯೋಚನೆ ನಡೀತಾ ಇದೆ. ಹೊಸ ಕಾನೂನು ಮಾಡಿದೆ. ಸುಪ್ರೀಂ ಕೋರ್ಟಿನ ಹಿಂದಿನ ಎಲ್ಲ ತೀರ್ಮಾನಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಬದಲಾವಣೆಗಳು ತಂದಿರುವಂಥದ್ದು. ಸೊ ಅದಕ್ಕೆ ಪೂರಕವಾಗಿ ಯೋಚನೆ ನಡೆದ್ರೆ ಇದಾಗತ್ತೆ. ಕೆಲವರು ಸ್ವಲ್ಪ ಬೇರೆ ರೀತಿ ಯೋಚನೆ ಮಾಡ್ತಾ ಇರೋ ಪರಿಣಾಮ ನಮಗೆ ಕಷ್ಟ ಆಗ್ತದೆ ಅಂತ ಹೇಳಿ ಇಡೀ ಗೃಹ ಇಲಾಖೆ ಹೇಳುತ್ತೆ. ಅದಕ್ಕೆ ಸರಿಯಾದಂಥ ದಿಕ್ಕು ಕೊಡುವಂಥ ಕೆಲಸ ಈಗ ಶುರು ಆಗ್ಬೇಕಾಗತ್ತೆ. ಅಪ್ರಾಪ್ತರು ಅನ್ನೋ ನೆಲೆನೊಳಗಡೆ ಯಾರು ಏನು ಬೇಕಾದ್ರೂ ಮಾಡುವಂಥ ಮಾನಸಿಕತೆ ಇದೆಯಲ್ಲ, ಅದನ್ನು ನಾವು ಬದಲಾವಣೆ ಮಾಡದೆ ಹೋದ್ರೆ, ಅದನ್ನ ಕಂಟ್ರೋಲ್ ಮಾಡದೆ ಹೋದ್ರೆ ಬಹಳ. ಹೋಳಿ ಹಬ್ಬದಂದು ಮೊಮ್ಮಗನಿಗೆ ಅಜ್ಜಿಯಿಂದಲೇ ಕಂಟಕ ಎದುರಾಗಿದೆ. ಮೊಮ್ಮಗನ ತುಂಟಾಟಕ್ಕೆ ಕೋಪಗೊಂಡು ಅಜ್ಜಿ ಏನ್ ಮಾಡಿದ್ದಾರೆ ಗೊತ್ತಾ? ಬಿಸಿ ನೀರನ್ನ ಮೊಮ್ಮಗನ ಮೇಲೆ ಎರಚಿದ್ದಾರೆ. ಹೋಳಿ ಹಬ್ಬದಂದು ಮೊಮ್ಮಗನಿಗೆ ಅಜ್ಜಿಯಿಂದಲೇ ಕಂಟಕ. ಮೊಮ್ಮಗ ತುಂಟಾಟಕ್ಕೆ ಕೋಪಗೊಂಡು ಬಿಸಿ ನೀರು ಸುರಿದ ಅಜ್ಜಿ. ನಾಗ್ಪುರ ಜಿಲ್ಲೆ ಕೋರಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಬಿಸಿ ನೀರು ಹಿಡಿದು ಬರುತ್ತಿದ್ದಂತಹ ಅಜ್ಜಿಗೆ ಬಣ್ಣ ಎರಚಿದ ಮೊಮ್ಮಗ. 4 ವರ್ಷದ ಮೊಮ್ಮಗನ ತುಂಟಾಟಕ್ಕೆ ಅಜ್ಜಿ ಫುಲ್ ಗರಂ ಆಗ್ಬಿಟ್ಟು ಕೈಯಲ್ಲಿ ಹಿಡಿದುಕೊಂಡಿರುವಂತಹ ಬಿಸಿ ನೀರನ್ನ ಹಾಗೆ ಎರಚಿಬಿಟ್ಟಿದ್ದಾರೆ. ಪಾಪ 4 ವರ್ಷದ ಮೊಮ್ಮಗ ನರಳಾಡಿರುವಂಥದ್ದು. ತಕ್ಷಣ ಇನ್ನೊಂದು ಬಕೆಟ್ನಲ್ಲಿದ್ದ ತಣ್ಣೀರು ಚೆಲ್ಲಿ ಶಮನ ಯತ್ನವನ್ನ ಮಾಡಿದ್ರು ಅಜ್ಜಿ. ಕೃತ್ಯದ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆ ಆಗಿದೆ. ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ. ಹೋಳಿ ಹಬ್ಬ ಅಂತ ಅಂದ್ರೆ ಈ ಅಜ್ಜಿಗಳಿಗೆ ಎಲ್ಲ ಬಣ್ಣ ಹಚ್ಚುವಂಥದ್ದು, ಈ ರೀತಿಯಾಗಿ ತುಂಟಾಟಗಳೆಲ್ಲ ಇರುತ್ತೆ. ಬಟ್ ನೋಡಿ, ಅಜ್ಜಿ ಏನ್ ಮಾಡ್ಬಿಟ್ಟಿದ್ದಾರೆ, ಕೋಪಗೊಂಡು ಬಣ್ಣ ಹಚ್ಚಿದ್ದಕ್ಕೆ ಕೋಪಗೊಂಡು ಮೊಮ್ಮಗನ ಮೇಲೆ ಬಿಸಿ ನೀರನ್ನ ಎರಚಿಬಿಟ್ಟಿದ್ದಾರೆ. 4 ವರ್ಷದ ಮಗು ಅದು, ಪಾಪ ನರಳಾಡ್ತಾ ಇದೆ. ಅಲ್ಲಿ ಮತ್ತೆ ಅದನ್ನ ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಣ್ಣೀರನ್ನ ಹಾಕೋಕೆ ಮುಂದಾಗಿ ಬಾಲಕ ಓಂ ಹರೀಶ್ ವಂಗೆ ಬಾಲಕನ ಹೆಸರು. ತಕ್ಷಣ ಇನ್ನೊಂದು ಬಕೆಟ್ನಲ್ಲಿದ್ದಂಥ ತಣ್ಣೀರನ್ನ ಚೆಲ್ಲಿ ಅಜ್ಜಿ ಶಮನಗೊಳಿಸೋಕೆ ಟ್ರೈ ಮಾಡಿದ್ರು.